ರೀ ಬನ್ನಿ ಬನ್ನಿ ಊಟ ಮಾಡಿ ಬನ್ನಿ. ಹಿಂಗೆ ಯತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿಯಾದದ್ರಿ? ಸರಿಯಾದದ ಹೇಳಿ. ಸರಿಯಾಗದಾದ್ರೆ ಎಲ್ಲ ಕೂತ್ಕೊಂಡು ಯತ್ನೆ ಮಾಡೋದ? ಇದು ಸರಿಯಾಗಂತದ ಅಲ್ಲ ಕಣ್ರಿ. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ನಮ್ಮ ಅಕ್ಕ ನೆನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದೆ. ನಮ್ಮ ಅಕ್ಕ ಹಂಗಿರ್ತಾಳೆ, ನಮ್ಮ ಅಕ್ಕ ಹಿಂಗಿರ್ತಾಳೆ, ಮಗಿನ ಜೊತೆ ನಾವು ಎತ್ಕೋಬೋದು, ಮುದ್ದಿಸ್ಬೋದು ಮಗಿನ ಅಂತ ಎಷ್ಟು ಕನ್ಸ್ಕೊಂಡಿದ್ವು. ನಿಜವಾಗ್ಲೂ ದೇವರು ಎಲ್ಲನೂ ನಿರಾಸೆ ಮಾಡಿಬಿಟ್ಟ ಎಲ್ಲನೂ ನಿರಾಸೆ ಮಾಡಿಬಿಟ್ಟ. ನಾವು ಏನು ದೃಷ್ಟಿ ನಾವು ನಿಜವಾಗ್ಲೂ ಥೂ ದೇವರು ನಮ್ಮನ್ನು ಚೂರು ಖುಷಿಯಾಗಿರೋಕ್ಕೂ ಬಿಡ್ತೇಲ್ವಲ್ಲ. ಕಿತ್ತಿರೋ ಬರ್ತಾನೆ ಇದ್ರೂ ಹೆಂಗೋ ಸಂಬಂಧಗಳು ಚೆನ್ನಾಗವೆ, ಎಲ್ಲರಿಗೂ ಆರೋಗ್ಯ ಚೆನ್ನಾಗದೆ ಅಂದರೆ ಈ ಥರ ಮಾಡ್ಬಿಟ್ನಲ್ಲ ದೇವ್ರು. ಎಲ್ಲದರಲ್ಲೂ ಮೋಸ ಮಾಡ್ಬಿಟ್ನಲ್ಲ ನಮಗೆ. ಹೊಟ್ಟೆ ಉರ್ದು ಬೆಂಕಿ ಆಯ್ತದೆ ಕಲೆ ರೀ. ಸುಮ್ಮನಿರ್ರಿ ಆಯಿತು, ಯತ್ನೆ ಮಾಡಬೇಡಿ, ಸುಮ್ಕಿರಿ. ಆ ದೇವರು ಎಷ್ಟು ದಿವಸ ನಮಗೆ ಕಷ್ಟನೇ ಕೊಡಬೇಕು ಅಂತ ಅನ್ಕೊಂಡಿದ್ದಾನೋ ಕೊಡ್ಲಿ ಬಿಡಿ, ಇನ್ನೇನು ಮಾಡೋಕ್ಕದದು. ಸುಮ್ಮನಿರಿ ಆಯಿತು, ಯತ್ನೆ ಮಾಡಬೇಡಿ. ಯತ್ನೆ ಮಾಡು ಸರಿಯಾದದ್ರಿ. ನಿಜವಾಗ್ಲೂ ಆ ಮಗಿನ ನೆನ್ಸ್ಕೊಂಡ್ರೆ ಒಸಿ ಹೊಟ್ಟೆ ಉರಿಯೋಕ್ಕಿಲ್ಲ. ನಮ್ಮ ಅಕ್ಕೂ ನೋಡ್ದಂಗೆ ಆಯ್ತದೆ ಕಲೆ. ಆ ಮಗಿನ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಯಾವ ಊಟನೂ ಬೇಡ, ಏನು ಬೇಡ ಅಂತ ಅನ್ನಿಸ್ತದೆ ನನಗೆ. ಹೊಟ್ಟೆ ಉರ್ದು ಬೆಂಕಿ ಆಯ್ತದೆ. ಈ ವಯಸ್ಸಿಗೆ ತಾಯಿ ತಿನ್ಕೊಂತ ಅಬ್ಲಿ ಆಯ್ತಲ್ಲ ಮಗಿಗೆ ದಿಕ್ಕೆ ಆದಲೇ ನನಗೆ ಮಗಿಂದೇ ಒಂದು ಚಿಂತೆ ಆಗ್ಬಿಟ್ಟಿದೆ. ನಮ್ಮ ಅಕ್ಕನಂತೂ ಉಳಿಸ್ಕೊಳಕ್ಕಾಗಲಿಲ್ಲ. ಆ ಮಗಿನ ಆರ್ಯ ಲೇ ಒಂದು ಮಾತು ಹೇಳ್ತೀನಿ ಲಕ್ಷ್ಮಿ, ಬೇಜಾರು ತಿಳ್ಕೊಬೇಡ. ನೋಡು ನಿನ್ಗೆ ಇಷ್ಟ ಇದ್ದರೆ ಹೂವನು, ಇಲ್ದಾರ ಬೇಡನು. ಏನು ರೀ ಅದೇನು ಹೇಳಿ. ಲೇ ಮತ್ತು ನಾವು ಆ ಮಗಿನ ಕರ್ಕೊಬಂದು ಹೆಂಗೂ ನಮಗೂ ಮಕ್ಕಳಿಲ್ಲ, ಇಲ್ಲೇ ಇಸ್ಕೊಂಡು ಸಾಕದ ರೀ. ನಿಜವಾಗ್ಲೂ ನನಗೆ ರಾತ್ರಿಯಿಂದ ನಾನು ಅದನ್ನೇ ಯತ್ನೆ ಮಾಡ್ಬೇಕಂದ್ರಿ. ನಿಮ್ಗೆ ಹೇಳೋದು ನೀವೇನಾರು ಅಂದಿರೇನೋ ಅಂದ್ಬಿಟ್ಟು ನಾನು ಹೇಳಿಲ್ಲ. ದೇವ್ರ ಆಣೆಗೂ ನನ್ನ ಮನ್ಸಲ್ಲೂ ಅದೇ ಬಂದಿದ್ದು. ಹೆಂಗೆ ಮಾಡೋದು ಏನು ಹೇಳೋದು ನೀವೇನು ಅನ್ಕೊಂಡಿರೋ ಏನೋ ಅಂತವ ರೀ. ಕರ್ಕೊಬರೋದ ಕಣ್ರಿ, ಕರ್ಕೊಬಂದು ಇರ್ಸ್ಕೊಳ್ಳೋದ. ನನಗೂ ಅದೇ ಇಷ್ಟ ಕಣ್ರಿ. ಅದೇ ಹೆಂಗೆ ಕೇಳೋದು, ಏನಂದರೋ ಏನೋ ಅತ್ತೆನೂ ಮಾವನೇ ಒಪ್ಕೊಂಡು ಕಳ್ಸೋರೇನೋ ಸರಿ, ಕಳ್ಸೋರೋ ಇಲ್ವೋ ಅಂತ ಅದೇ ಒಂದು ಯತ್ನೆ ಆಗ್ಬಿಟ್ಟದೆ ಕಲೆ ರಾತ್ರಿಯಿಂದನೂ ರೀ. ನೋಡೋದ ಕೇಳೋದ, ನೋಡಿ ನಮಗೂ ಮಕ್ಕಳಿಲ್ಲ, ನಮ್ಮ ಮಗಿನ ಚೆನ್ನಾಗಿ ಸಾಕತ್ತೀವಿ ಅಂದ್ಬಿಟ್ಟು ಕೇಳೋದ, ನೋಡೋದ ಏನಂದರು. ಬನ್ನಿರಿ ಹೋಗ್ಬಿಟ್ಟು ಬರೋದ, ಬನ್ನಿ. ನನಗೂ ನಿಜವಾಗ್ಲೂ ನನಗೆ ಅವತ್ತೇ ಅನ್ನಿಸ್ತು ನೀವೇನಾರು ಅಂದಿರೇನೋ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ನೋಡು ನಿಜವಾಗ್ಲೂ ನಮ್ಮ ಅಕ್ಕನ ಮಗಿನ ನಾವು ಸಾಕಿದ್ರೆ ಏನೋ ನಮ್ಮ ಅಕ್ಕನ ನಮ್ಮ ಜೊತೆ ಅವಳೆ ಅಂತ ಅನ್ನಿಸ್ತದೆ. ನೋಡೋದ ಹೋಗ್ಬಿಟ್ಟು ಬರೋದ ಕೇಳ್ಕೊಂಡು ಏನಾದ್ರೆ ಕೊಡ್ತೀನಿ ಅಂದರೆ ಬೇಕಾದ್ರೆ ದತ್ತು ತಗೊಬಿಡೋಕ್ಕಾಯ್ತದೆ. ಆಮೇಲೆ ತಗೊಂಡಾದ್ಮೇಲೆ ಆದರೂ ಅಷ್ಟೇ ನಾಳೆ ದಿವ್ಸಕ್ಕೆ ನಿನ್ನ ಹೊಟ್ಟೆಲಿ ಮಕ್ಳು ಹುಟ್ಟರುವೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಆ ಮಗಿನ ಕಡೆಗಣ್ಬಿಡೋದು ರೀ. ಇದೇನು ನಾನು ಇಷ್ಟೇ ನೀವು ಅರ್ಥ ಮಾಡ್ಕೊಂಡಿರೋದು? ನನ್ನ ಬಗ್ಗೆ ಏನು ನಿಮ್ಗೆ ಗೊತ್ತೇ ಇಲ್ಲ ಬಂಗಾರೆ ನಾನು ಏನು ಅಂತವ? ಏನು ರೀ ಹಿಂಗೆಲ್ಲ ಮಾತಾಡ್ತೀರಿ ನೀವು? ನೋಡು ನೀನು ಎಷ್ಟು ಒಳ್ಳೆಯವಳಂತ ನಂಗೆ ಗೊತ್ತು. ಇಲ್ಲಿ ಗಂಟು ಒಳ್ಳೆಯೊಳಗೆ ಇದೆಯೇ. ನಾಳೆ ದಿವಸಕ್ಕೆ ನಿನ್ನ ಹೊಟ್ಟೆಲಿ ಒಂದು ಮಗ ಹುಟ್ಟಾಗ ನೀನು ಯಾವತ್ತೂ ನೀನು ಅದನ್ನ ಮಗಿನ ನೆಗ್ಲೆಕ್ಟ್ ಮಾಡಬಾರ್ದು. ದೇವ್ರಣಗೂ ಇಲ್ಲ ಕಣ್ರಿ. ಯಾವ ಹುಟ್ಟು ಇನ್ನೊಂದು ಮಗ ಆಗಲಿ ಬಿಡ್ಲಿ, ನಾನು ಯಾವತ್ತೂ ಇದೇ ನನ್ನ ಮೊದಲನೇ ಪಾಪ ಅಂತ ಅನ್ಕೊಂಡು ಸಾಕ್ತೀನಿ ನಾನು. ನಿಜವಾಗ್ಲೂ ನಾನು ಆ ಥರದೊಳ್ರಿ. ನನ್ನ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ? ಹೆಂಗಂದ್ರೆ ನಂಬಿಕೆ ಪ್ರಶ್ನೆ ಅಲ್ಲ, ಮುನ್ಸ ಸ್ವಾರ್ಥಿ. ನಂದು ತಂದು ಅನ್ನೋದು ಹೆಚ್ಚಾಗ್ಬಿಡ್ತದೆ. ಆಗ ಆವತ್ತು ಆ ಮಗಿನ ತಬ್ಲಿ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನೆನ್ನೆ ಮನೆಯಿಂದ ನಾನು ಅದನ್ನೇ ಯತ್ನೆ ಮಾಡಿದೆ. ನಿನ್ಗೇನಾದ್ರೆ ಮಕ್ಕಳಾದಾಗ ಆ ಮಗಿನ ನೀನು ನೆಗ್ಲೆಕ್ಟ್ ಮಾಡ್ತೀಯೇನೋ ಅಂತ ನಾನು ಅದ್ರ ಬಗ್ಗೆ ಯತ್ನೆ ಮಾಡಿದ್ದು ರೀ. ಅವೆಲ್ಲ ಮನ್ಸಿನ ತೆಗ್ದಾಕ್ಬಿಡಿ ನೀವು. ಯಾವುದೇ ಕಾರಣಕ್ಕೂ ನಾನು ಆ ಥರ ಇಲ್ಲ ಕಣ್ರಿ. ನೀವು ನನ್ನ ಅರ್ಥ ಮಾಡ್ಕೊಳ್ರಿ. ಸರಿ ಆಯಿತು. ಮತ್ತು ಒಂದು ಕೆಲಸ ಮಾಡೋದ, ಇವತ್ತೇ ಹೋಗ್ಬಿಟ್ಟು ಅತ್ತೆನ ಮಾವನು ಕೊಡಿಸ್ಬಿಟ್ಟು ಕೇಳತ್ತ ನಾವು ಕರ್ಕೊಂಡು ಹೋಗ್ತೀವಿ, ಇರ್ಸ್ಕೊತೀವಿ, ಕಳಿಸ್ಕೊಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ನೋಡೋದು ದತ್ತೂರಿನ ತಗೊಬಿಡಕೈತೆ ಅಲ್ವಾ? ಅದೇ ನಾನು ಹೇಳ್ತಿರೋದು ಕಣ್ರಿ. ಪಾಪ ನನಗೆ ನಿಜವಾಗ್ಲೂ ಮಗಿ ನೋಡ್ರಿ ಭಾಳ ಹೊಟ್ಟೆ ಉರಿತು. ಅವ್ರ ಅಪ್ಪ ಹೋಗ್ಬೇಕಲ್ರಿ. ಆ ಬಡ್ಡಿ ಅವ್ನು ಒಪ್ಪೋದ್ರೆಷ್ಟು ಬಿಟ್ರೆಷ್ಟು, ಅತ್ತೆ ಮಾವು ಒಪ್ಪಬೇಕು, ಅವ್ರು ಒಪ್ಪರು ಸಾಕು ನಮಗೆ. ಅವ್ನಿಗೆ ಅದು ಜ್ಞಾನ ಇದ್ದದ. ದರ್ದ್ರ ಮುಂಡೆ ಮಗನಿಂದ ನಮ್ಮ ಅಕ್ಕ ಸತ್ಲು ಅಲ್ಲ, ಮನ್ಸತ್ವ ಇದ್ದಿರ ನನ್ನ ಮಗ. ಪಾಪ ಎಷ್ಟು ಸತಿ ಫೋನ್ ಮಾಡ್ತಲೇ ನಮ್ಮ ಅಕ್ಕ, ಬನ್ನಿ 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 ಅಂತವ. ಮಾನವತೆ ಇಲ್ದದ ನಂಗೆ ಆಡ್ಬಿಟ್ಟು ಸತ್ತ ಮೇಲೆ ಹೋಗಾನೆ ಗಿರ್ಚಕ್ಕೆ. ಆವತ್ತು ಗಿರ್ಚುತ್ತಾನೆ ಎದ್ದು ಬಂದಾಳ, ಇದ್ದ ಚೆನ್ನಾಗಿ ನೋಡ್ಕೊಳ್ತಾನೆಯಾ. ಸತ್ತ ಮೇಲೆ ನೋಡ್ಕೊಳ್ತಾನೆ ಏನ್ಲೇ ಪ್ರಯೋಜನ? ಸತ್ತ ಮೇಲೆ ಹೊತ್ತು ಬಾಯಿ ಮಾಡ್ಕೊಳ್ತಾನೆ, ಅದು ಬಂದದ. ಇದ್ದಾಗಲೇ ಚೆನ್ನಾಗಿ ನೋಡ್ಕೋಬೇಕು ಮನ್ಸನ್ನ. ಪಾಪ ಅಷ್ಟೊಂದು ನಮ್ಮ ಅಕ್ಕ ಬಟಾಡ್ತಿದ್ಲು, ಬಾವನ ಜೊತೆ ಮಾತಾಡಬೇಕು ಅಂತವ. ಪಾಪ ಆ ಎರ್ಗೆ ಕರ್ಕೊಂಡು ಹೋಗ್ಬೇಕಾರು ಅದೇ ಬಾಯಲ್ಲಿ ಬತ್ತಲ್ಲ ಅವಳು ಬಾಯಲ್ಲಿ, ನಿಮ್ಮ ಬಾವನ ಫೋನ್ ಮಾಡಿ ನಿಮ್ಮ ಬಾವ ಬರಲಿ ಅಂತವ. ಪಾಪ ಅಯ್ಯೋ ಹೋಗು, ಕಣ್ಣೆ ಬಿಟ್ಟು ನೋಡ್ನಿಲ್ಲ ಪಾಪ. ಅದೊಂದು ಮನ್ಸಿಗೆ ಭಾಳ ನೋವು ಮಾಡ್ಕೊಬಿಟ್ಟದೆ. ಅದಕ್ಕೆ ಭಾಳ ಯತ್ನೆ ಮಾಡ್ಬಿಟ್ಟದೆ ಕಣ್ರಿ. ಸಾಯದ ನಾಳಿಕೆ ನಂಗೂ ಒತ್ತರತ್ತಿಂದನೂ ಮಧ್ಯಾಹ್ನ ಕಟ್ಲು ಹೊಸಿ ಡಲ್ಲಾಗಿತ್ತಿಲ್ಲ. ನಾನು ಹಂಗೂ ಏನೇನಾದ್ರು ಜೋಕ್ ಮಾಡೋದು, ನೆಗಾಡ್ಸಕ್ಕೆ ನೋಡೋದು, ಏನು ಮಾಡಿದ್ರು ಭಾಳ ಬೇಜಾರು ಮಾಡ್ಕೊಂಡು ಯತ್ನೆ ಮಾಡ್ಬಿಡ್ತು ಕಣ್ರಿ. ಯತ್ನೆ ಮನ್ಸನ್ನು ಸಾಯಿಸ್ಬಿಡ್ತದೆ ಮಾತ್ರ. ಇನ್ನೆಲ್ಲೇ ಹಾಳಾದವನು ಯಾವ ಥರ ಮಾಡ್ಬಿಟ್ಟ ನೋಡು, ಯಾವ ಥರ ಮಾಡ್ಬಿಟ್ಟ ಅಂತ. ಮಾತಾಡು ಇಲ್ವಂತೆ ಅವರು, ಯಾರು ಓನೋರ ಅಪ್ಪನು ಮಾತಾಡಿಲ್ವಂತೆ. ಅದೇನೋ ಕಾಲ್ಗೇನೋ ಬೀಳಕ್ಕೆ ಬಂದಿದ್ದಂತೆ. ಹೋಗು ನನ್ನ ಪಾಲ್ಗೆ ನಾನು ಸೊಸೆ ಸತ್ತಾಗಲಿ ನೀನೇ ಸತ್ತೋದೆ ಕತೆ. ಹೋಗು ಮುಂಡೆ ಮಗನ ಹೇಳ್ಬಿಟ್ಟು ಚಂದಾಗಿ ಉಗ್ದು ಉಪ್ಪು ಹಾಕಿದ್ರಂತೆ ಎಲ್ಲ ಸೇರ್ಕೊಂಡು. ಮಾನ ಮರೋದಿಲ್ದದನ್ನ ಕಾಲಿಗೆ ಬೀಳ್ತಾ ಕುಂತ ನೋಡು. ನಾಚಿಕೆ ಹಾಕಿಲ್ಲ ಅವನಿಗೆ. ನಾಚಿಕೆ ಬೇರೆ ಅದೇ ನಾಚಿಕೆ ಅವನಿಗೆ. ಅಯ್ಯೋ ಪಾಪ, ಹೊಟ್ಟೆ ಹುರ್ತಿ ಬೆಂಕಿ ಆಯ್ತದೆ ಮಗಿನ ನೋಡಿದ್ರೆ ಅನ್ಸ್ಕೊಂಡ್ರೆ ಪಾಪ. ಅಯ್ಯೋ ದೇವರೇ ಭಗವಂತ, ಹೋಗಪ್ಪ ಯಾವ ಮಕ್ಕಳು ಶಿಕ್ಷೆ ಬೇಡ. ಅಯ್ಯೋ ಅದಕ್ಕೆ ಏನ್ರಿ ಗೊತ್ತು, ಅದಕ್ಕೆ ಏನು ಗೊತ್ತು? ನಿಜವಾಗ್ಲೂ ನಾವು ಈ ಕರ್ಕೊಬಂದು ಸಾಕೊಂಡ್ರೆ ನಮ್ಮನ್ನೇ ಅವ್ವ ಅಪ್ಪ ಅಂತ ಅನ್ಕೋತದೆ. ಗಸ್ ಮಗಲ್ ಹೊತ್ತು ಗೊತ್ತಾಗಕ್ಕಿಲ್ಲ. ಯಾರು ಹೇಳಿಲ್ಲ ಅಂದ್ರೂ ನಮ್ಮ ಮಕ್ಕಳೇ ನಮ್ಮ ಮಗನೇ ಅದು ಅಂತ ಅನ್ಕೋತಾರೆ.
ಅದು ಅನ್ಕತ್ತದ ನಮ್ಮ ಅಮ್ಮ ಅಪ್ಪ ಅಂತ ಉದ್ದೈತೆ ಈಗಲೇ ಕರ್ಕೊಂಡ್ಬಂದು ಇಸ್ಕೊಬಿಡ್ಬೇಕು. ಮುಗಿಗ ಹಾಲ್ಗೆ ಹೆಂಗೆ ಮಾಡೋದು ಹೇಳು, ಅದು ಬೇರೆ ಅಲ್ವಾ ತೊಂದರೆ. ಅಯ್ಯೋ ರೀ ಈಗ ಏನಿಲ್ಲ ಡಾಕ್ಟ್ರು ಬೇಕಾದ್ರೆ ಪೌಡ್ರ್ ಬರ್ಕೊಡ್ತಾರೆ, ಅದನ್ನ ಬಿಸಿನೀರೊಳಗೆ ಹಾಕ್ಬಿಟ್ಟು ಕದ್ರಿ ಕುಡಿಸಿದ್ರು ಸಾಕು ಕಣ್ರಿ. ಹೆಂಗಾರು ಮಾಡೋಕ್ಕಾಯ್ತದೆ ರೀ, ಇಸ್ಕೊಳ್ಳೋದಕ್ಕಂದ್ರಿ ನಮಗೂ ಮಗ ಇಲ್ವಲ್ಲ, ಚೆನ್ನಾಗಿ ನೋಡ್ಕೊಳಕ್ಕಾಯ್ತದೆ. ನೋಡೋದು ನಡಿಯವ, ಹೋಗ್ಬಿಟ್ಟು ಬರೋದ, ಹೋಗೋದು ಅತ್ತೆ ಮಾವನ ಕುಣಿಸ್ಕೊಂಡು ಮಾತಾಡೋದು, ಏನಂದ್ರು ಕೇಳ್ಕೊಂಡು ನೋಡೋಕ್ಕಾಯ್ತದೆ, ಮುಂದಕ್ಕೆ ತೀರ್ಮಾನ ತಗೊಳಕ್ಕಾಯ್ತದೆ. ಅವ್ರ ಮನ್ಸಲ್ಲಿ ಏನಿದ್ದದೋ ಅದನ್ನು ತಿಳ್ಕೊಬೇಕಲ್ಲ ನಾವು ನಾವೇ ತೀರ್ಮಾನ ತಗೊಳಕ್ಕಾಗದು. ಇದನ್ನ ನೋಡೋದು ನಡಿ, ನಮ್ಮ ಮನೆಗೆ ಬರಬೇಕು ಅನ್ನೋ ಅದೃಷ್ಟ ಇದ್ದರೆ ಬಂದೇ ಬರ್ತದೆ, ಅದನ್ನ ಯಾರು ತಪ್ಸೋಕ್ಕಾಯ್ಕಿಲ್ಲ. ಸರಿ ರೀ, ನಿಜವಾಗ್ಲೂ ಈ ವಿಷಯ ಹೇಳ್ಬೇಕು ನೆನ್ನೆಯಿಂದನೂ ಅಂತ ಭಾಳ ನಾನು ಕನ್ವರ್ಸ್ತಿದೆ. ಹೆಂಗೋ ಸದ್ಯಕ್ಕೆ ನಿಮ್ಮ ಬಾಯಲ್ಲೇ ಬತ್ತಲ್ಲ. ನನಗಂತೂ ಆವತ್ತಿಂದ ಅದೇ ಅನಿಸಿದ್ದು ಕಣ್ರಿ, ನಿಮ್ಗೆ ಬಾಯ್ಬಿಟ್ಟು ಹೇಳಿದ್ರೆ ನೀವೇನು ಅನ್ಕೊಂಡಿದ್ದೀರೇನೋ ಅನ್ಕೊಂಡು ನಾನು ಹೇಳಲಿಲ್ಲ. ಏನು ಅನ್ಕೊಳ್ಳಂದ್ಲೆ ಪಾಪ, ಹೆಂಗೋ ನೀನು ಅಷ್ಟನಾರೇ ಕಣ್ಣ ತೋರ್ತಾ ಇದ್ದಿಲ್ಲ ಮುಗಿನ ಮೇಲೆ, ಡಬ್ಲು ಮುಗಿನ ಸಾಕೊಳ್ಳೋದು ಅನ್ನೋದೊಂದು ಮುನ್ಸು ಸ್ಥಿತಿ ಅದಲ್ಲ ನಿನಗೆ. ನನಗೆ ಅದಕ್ಕೆ ಖುಷಿ ನನಗೆ ನಿಜವಾಗ್ಲೂ. ಸರಿ ಈಗ ಬನ್ನಿ, ಆಯಿತು ಬನ್ನಿರಿ, ಈಗ ಎಲ್ಲ ಸರಿ ಆಯ್ತಲ್ಲ ನೋಡೋದ, ಕೇಳೋಕ್ಕಾಯ್ತದೆ, ಊಟ ಮಾಡ್ಕೊಂಡು ಹೋಗ್ಕಾಯ್ತದೆ, ಬನ್ನಿ. ಬೇಡಕತ್ತ ಹೋಗು, ನಡಿ ಊಟ ಗೀಟ ಏನು ಬೇಡಕ್ಕ ನನಗೆ, ನೋಡೋದ ಅಲ್ಲೇ ಮಾಡೋದು ಮಾಡೋಕ್ಕಾಯ್ತದೆ. ರೀ ಆಲೆ ಇಷ್ಟೊತ್ತಾಗದೆ, ನೀವು ಸುಮ್ಮನೆ ಊಟ ಮಾಡಿ ಬನ್ನಿ. ನೀವು ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ, ನೀವು ಹಿಂಗೆ ಆಡಿದ್ರೆ ಹೆಂಗ್ರಿ, ಇರೋರು ಕೊಟ್ಟಾರೆ, ನೀವು ಚೆನ್ನಾಗಿರಕ್ಕಾರೆ, ನೀವು ಚೆನ್ನಾಗಿರ್ಬೇಕು ತಾನೆ. ನಮ್ಮ ಅಕ್ಕ ಪಾಪಗಲೇ ಒಟ್ಟು ನಿಂತದೆ, ಹೋಯ್ತಾ ಬತ್ತ ಮಾತಾಡ್ಸಳು, ಮಗ ಎಲ್ಬೋದಿಲ್ಲ ಅಂತ ಹೊಟ್ಟೆ ಉರಿತದೆ ನನಗೆ. ಮಕ್ಕಳು ನೆನ್ಸ್ಕೊಂಡ್ರೆ ದೇವ್ರು ಯಾಕೆ ಹಿಂಗೆ ಶಿಕ್ಷೆ ಕೊಟ್ಬಿಟ್ಟು ಹೊಟ್ಟೆ ಉರಿತದೆ ಕಲೆ. ಪಾಪ ನಮ್ಮ ಅಕ್ಕನ ದೇವ್ರು ಯಾಕೆ ಇಷ್ಟು ಗುಣ ಕರ್ಕೊಬಿಟ್ಟ ನಮ್ಮ ಅಕ್ಕ. ಅಯ್ಯೋ ನನ್ನ ತಾಯಿದಾಗಿದ್ಲಲ್ಲಪ್ಪ, ಒಂದು ವರ್ಷದಿಂದ ಹೋಗ್ನಿಲ್ವಲ್ಲ ನಾವು ಕೂರ್ಗೂ, ಬೇರೆ ನನ್ನ ಮನ್ಸಿಂದ ಹೋಯ್ತಿಲ್ಲ ಕಲೆ, ಗೊತ್ತಿದ್ದಲ್ಲ ಅರೆ ಹೋಗ್ಬೋದಾಗಿತ್ತು. ಇಲ್ಲಿ ಕರ್ಕೊಬಂದ್ಮೇಲೆ ಎಲ್ಲಿ ನೆಮ್ಮದಿಯಾಗಿದ್ಲು ಅಕ್ಕ. ಅವ್ನು ಫೋನ್ ಮಾಡಲಿಲ್ಲ ಅಂತ ಕೊರಿಕಂಡೆ ಕೂತ್ಕೊತಿದ್ಲು, ಮನ್ಸು ಬಿಚ್ಚಿ ಒಂದು ದಿವಸ ಮಾತಾಡಲಿಲ್ಲ ಅಂದ್ಬಿಟ್ಟೆ. ಅವೆಲ್ಲ ನೆನ್ಸ್ಕೊಂಡ್ರಿ ಅದೇ ಕೆಚ್ಕೊಳಕಾಯ್ತದೆ ನನಗೆ. ರೀ ನೀವೇನು ರೀ ಹಿಂಗೆ ಗೊತ್ತ್ರಿ, ನೀವು ಹಿಂಗೆ ಗೊತ್ತ, ನನ್ನ ಕೈ ಕಡೆ ಆಡಕ್ಕಿಲ್ಲ ನನಗೆ. ಸುಮ್ಮನೆ ಆಯಿತು, ಏನು ಮಾಡೋಕ್ಕದದು, ಏನು ಹಣೆ ಬರೀತು, ಆಯಿತು ಹೋಯ್ತು, ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಹತ್ರ ಬಂದದ ನೋಡಿ, ನಾವು ಅದಕ್ಕೆ ಅಂತೂ ಇನ್ನು ಕರ್ಸೋಕ್ಕಾಯ್ಕಿಲ್ಲ. ಆ ಮುಗಿನ ಅರೇಂಜ್ಗಟ್ಟಾಗಿ ನೋಡ್ಕೊಳ್ಳೋದ. ಬನ್ನಿ ನಿಮ್ದು ಅಮ್ಮ ಅಂತೀನಿ, ನೀವು ಒಳಬೇಡಿ, ಊಟ ಮಾಡ್ಕೊಂಡು ಹೋಗೋದ, ಬನ್ನಿ ನೋಡೋದ, ಏನಂದರು ವಿಚಾರಿಸೋದ. ನೀವು ಒಳಬೇಡಿ ಕಣ್ರಿ, ನಿಮ್ದು ಅಮ್ಮ ಅಂತೀನಿ. ಹೆಂಗೆ ಮರೆಯೋದು ನಮ್ಮ ಅಕ್ಕನ, ಹೆಂಗೆ ಮರೆಯೋದು ನಮ್ಮ ಅಕ್ಕ. ನಾವು ಕರೆಗೆ ಹೋದಾಗ ಅವಳು ಎಷ್ಟು ಖುಷಿ ಪಟ್ಲು ಗೊತ್ತಾ, ನಿಜವಾಗ್ಲೂ. ಹೆಂಗೂ ಬಂದಲ್ಲ ಮಗ, ಬಂದಲ್ಲ ನೀನು, ನಂಗೆ ಭಾಳ ಸಂತೋಷ ಆಯಿತು ಕಲ ನೀನು ಕರ್ಕೊಂಡೋಗಿ ಬಂದಲ್ಲ ಅಂತ. ಪಾಪ ಹೊಸಿ ಖುಷಿ ಪಡ್ಲಿಲ್ಲ ನಮ್ಮ ಅಕ್ಕ, ನಾನು ನೀನು ಕರೆಯಕ್ಕೂ ಪಡ್ಸತಿ ಹೋದಾಗ. ಸರಿ ಆಯಿತು, ಸುಮ್ಮನೆ ಆಯ್ತು, ಏನು ಮಾಡೋಕ್ಕದದು. ನೋಡಿ ಅವ್ರು ಕೆಲವು ನೆನ್ಸ್ಕೊಳ್ಬಿಟ್ಟು ಹೋಗಾರೆ, ಅದು ನೆನ್ಸ್ಕೊಂಡು ನಾವು ಕಾಲ ಕಳಿಬೇಕು ಹೊರ್ತು ಇನ್ನೇನು ಮಾಡೋಕ್ಕಾಗಿಲ್ಲ. ಸುಮ್ಮನೆ ಆಯಿತು, ಬೇಜಾರು ಮಾಡ್ಕೋಬೇಡಿ, ಧೈರ್ಯ ತಂದ್ಕೋಬೇಕು. ನೀವು ಹಿಂಗೆ ಹತ್ರ ನನ್ನ ಕೈ ಕಾಲೇ ಆಡಕ್ಕಿಲ್ಲ ಕಣ್ರಿ ನನಗೆ. ಬನ್ನಿರಿ ನಿಮ್ಮ ತಮ್ಮಯ್ಯ, ಬನ್ನಿ. ನಾನು ಮಾಡ್ತೀನಿ, ಹೋಗಿ ಊಟ ಮಾಡಿ. ನೋಡಿ ನೀವು ಮಾಡಿಲ್ಲ ನನಗೆ ಹೆಂಗೆ ಊಟ ಸೇರೋದು. ಬನ್ನಿ ಕೈ ಕಾಲು ಮಗ ತೊಳ್ಕೊಳ್ಳಿ. ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.